ಎಲ್ರಿಗೂ ನಮಸ್ಕಾರ. NCG ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಂತೂ ಇಂತೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ದು ಏನೋ ಒಂದು ನ್ಯೂಸ್ ಬಂತಪ್ಪ ಅಂತ ಕಿವಿಗೆ ಬಿದ್ದಿದೆ. ನಿಮ್ಗೆಲ್ರಿಗೂ ಕೂಡ ನೋಡಿರ್ತೀರಾ, ಅದ್ರ ಬಗ್ಗೆ ಇನ್ನಷ್ಟು ಸ್ವಲ್ಪ ಡೀಟೇಲ್ಸ್ನ ನಾನು ಕೊಡ್ತಿದ್ದೀನಿ. ಸೊ ಇಲ್ಲಿ ಬರೀ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಯಾವ್ದಾವ್ದು ಖಾಲಿ ಹುದ್ದೆಗಳಿದೆ ಅದನ್ನ ಇನ್ಫಾರ್ಮೇಶನ್ ಕೊಡಿ ನಮಗೆ ಅಂತ ಅಂದ್ಬಿಟ್ಟು ಇಲಾಖೆಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಿರುವಾಗ NCG ಸಂಸ್ಥೆಯಲ್ಲಿ 22 ಜೂನಿಂದ ಕ್ಲಾಸಸ್ಗಳು ಶುರು ಆಗ್ತಿದೆ. ಇದು ನಿಮಗೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ ಮೋಡ್ನಲ್ಲಿ ಕ್ಲಾಸಸ್ಗಳಿರ್ಬೋದು. ಟೆಸ್ಟ್ ಸೀರೀಸ್, ಪರ್ಸನಲ್ ಮೆಂಟರ್ಶಿಪ್, ನಿಮ್ಮ ಪೇಪರ್ 1 ಪೇಪರ್ 2 ಎರಡಕ್ಕೂ ಕೂಡ ನಡೆಯುತ್ತೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇನ್ಸ್ಟಿಟ್ಯೂಷನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಪ್ರಿಪ್ರೇಷನ್ನ ಶುರು ಮಾಡಿ. ತುಂಬ ಇಂಪಾರ್ಟೆಂಟು, ತುಂಬ ಜನ ಪ್ರಿಪರೇಷನ್ ನಡೆಸ್ತಿದ್ದೀರಾ ಆ್ಯಂಡ್ ನೋಟಿಫಿಕೇಶನ್ ಆಗಲಿ ಆಲ್ರೆಡಿ ಯಾರ್ಯಾರು ಸಿಲೆಬಸ್ನ ಕವರ್ ಮಾಡಿದ್ದೀರಾ ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನೋಟಿಫಿಕೇಶನ್ ಆದಾಗ ಅವ್ರು ರಿವಿಷನ್ ಮಾಡಿ ಟೆಸ್ಟ್ ಸೀರೀಸ್ ಬರೀತಾರೆ. ಬಟ್ ಏನಂತ ಅಂದರೆ ಇವಾಗ ಪಾಪ ಪೊಲೀಸ್ ಕಾನ್ಸ್ಟೇಬಲ್ ಏನು ನೋಟಿಫಿಕೇಶನ್ ಆಗಿದೆ ಅಲ್ವಾ, ಸೊ ಅವರು ತುಂಬ ಚಡ್ಪಡಿಸ್ತಿದ್ದಾರೆ. ಅಂತ ಅಂದರೆ ಸಿಲೆಬಸ್ನ ಕವರ್ ಮಾಡೋದಕ್ಕೆ ಆಗ್ತಿಲ್ಲ, ಸ್ಕೋರ್ ಆಗ್ತಿಲ್ಲ, ಜಾಸ್ತಿ ಸ್ಕೋರ್ ಆಗ್ತಿಲ್ಲ. ಆಲ್ರೆಡಿ ಕಾಂಪಿಟೇಷನ್ ತುಂಬ ಜನ ಇದ್ದಾರೆ. ಸೊ ನಮಗೆ ಪೋಸ್ಟ್ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಡೌಟ್ಗಳು ಶುರುವಾಗ್ಬಿಟ್ಟಿದೆ. ಯಾಕಿದಾಗಿದೆ ಅಂತ ಅಂದರೆ, ಯಾಕಂದರೆ ಒಳ್ಳೆ ಈ ಬರಗಾಲದಲ್ಲಿ ಮಳೆ ಬಂದಿರೋ ಥರ ಆಗೋಗ್ಬಿಟ್ಟಿದೆ. ತುಂಬ ದಿನದಿಂದ ನೋಟಿಫಿಕೇಶನ್ ಇರಲಿಲ್ಲ, ಈಗ ನೋಟಿಫಿಕೇಶನ್ ಆಗಿದೆ. ಬಟ್ ಇನ್ನು ನೋಟಿಫಿಕೇಶನ್ ಕೈ ಚೆಲ್ಲೋ ಮೂಮೆಂಟ್ ಬಂದಿದೆ ಬಹಳ ಜನ ಸ್ಟೂಡೆಂಟ್ಸ್ಗೆ. ಯಾಕಂದರೆ ಅವ್ರು ಅದಕ್ಕಿಂತ ಮುಂಚೆ ಪ್ರಿಪ್ರೇಷನ್ನ ನಡೆಸಿಲ್ಲ. ಸೊ ಇದು ಕೂಡ ನೀವು ಹಾಗೆ ಮಾಡ್ಕೊಳ್ಬೇಡಿ, ಓಕೆನಾ. ನೀವು ಪ್ರಿಪ್ರೇಷನ್ ನಡೆಸಿದ್ರೆ ಅದು ಯಾವತ್ತೂ ಕೂಡ ವೇಸ್ಟ್ ಆಗಲ್ಲ. ನೀವು ರಿವಿಷನ್ ಮಾಡಿದ್ರೆ ಮತ್ತೆ ಅದು ಟ್ರ್ಯಾಕಿಗೆ ಬರುತ್ತೆ. ಬಟ್ ನೀವು ಪ್ರಿಪ್ರೇಷನ್ನೇ ನಡೆಸಿಲ್ಲ, 0ಇಂದ ಶುರು ಮಾಡ್ತಿದ್ರ ಅಂತ ಅಂದಾಗ ಅದು ತುಂಬ ಕಾಸ್ಟ್ ನೀವು ಪೇ ಮಾಡಲೇಬೇಕಾಗತ್ತೆ. ಆ್ಯಂಡ್ ಅದರಲ್ಲಿ ಏನಂತ ಅಂದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತುಂಬ ಜನ ವೆಯ್ಟ್ ಮಾಡ್ತಿದ್ರಿ. 402 ಆಗಿದೆ ಅಂದಮೇಲೆ ಇದೇ ನೆಕ್ಸ್ಟ್ ಆಗ್ತಿರೋದ್ರಿಂದ ಸೊ ಈಗ ಅವರು ಮುಂದಡಿ ಇಟ್ಟಿದ್ದಾರೆ. ನೆಕ್ಸ್ಟ್ ಏನೇನು ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಗೆ ಅಪ್ಡೇಟ್ ತಿಳಿಸ್ತೀನಿ. ಸೊ ಆ ಆದೇಶದಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದು ಇದು ನಿಮ್ಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಇಷ್ಟು ಜನಕ್ಕೆ ಅಷ್ಟು ಘಟಕಗಳಿಗೆ ಈ ಆದೇಶ ಹೋಗಿದೆ. ಏನಂತ ಅಂದರೆ ನಿಮ್ಮಲ್ಲಿರುವ ಖಾಲಿ ಹುದ್ದೆಗಳು ಯಾವ್ಯಾವುದು. ಫಾರ್ ಎಕ್ಸಾಂಪಲ್ ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪ್ರಸ್ತುತ ರಿಕ್ತವಿರುವ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಪರಿಶೀಲಿಸುವ ಸಲುವಾಗಿ ರಿಕ್ತ ಹುದ್ದೆಗಳ ಮಾಹಿತಿ ಅವಶ್ಯವಿರುತ್ತದೆ. ಆದ್ದರಿಂದ ತಮ್ಮ ಘಟಕಗಳಲ್ಲಿ ಪ್ರಸ್ತುತ ರಿಕ್ತವಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ವೃಂದಗಳ ಹುದ್ದೆವಾರು ವಿವರವನ್ನು ಈ ಸಂದೇಶದೊಂದಿಗೆ ಲಗತ್ತಿಸಿರುವ ನಮೂನೆಯಲ್ಲಿ ಭರ್ತಿ ಮಾಡಿ ಕಳಿಸ್ಕೊಡಿ. ಆ್ಯಂಡ್ ಇದು ಯಾವಾಗ ಆಗಿರೋದು? 17th ಜೂನ್, 17ನೇ ತಾರೀಕು. ರೀಸೆಂಟ್ ಇನ್ಫಾರ್ಮೇಷನ್, ಅಪ್ಡೇಟೆಡ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಿರೋದು. ಸೊ ದಯವಿಟ್ಟು ಅವ್ರ ಪ್ರಾಸೆಸ್ನ ಶುರು ಮಾಡಿದ್ದಾರೆ, ನೀವು ಕೂಡ ನಿಮ್ಮ ಪ್ರಿಪ್ರೇಷನ್ನ ಶುರು ಮಾಡಿ. ದಯವಿಟ್ಟು ಈ ಏನು ನೋಟಿಫಿಕೇಶನ್ಗಳಾಗ್ತದೆ ಇದರಲ್ಲಿ ಒಂದು ಜಾಬ್ ಆದರೂ ಯಾವುದಾದ್ರೂ ಆಯಿತು, ಅಟ್ಲೀಸ್ಟ್ ಯಾವುದಾದ್ರು ಗೌರ್ಮೆಂಟ್ ಜಾಬ್ ಅಂತ ಅಂದರೆ ನಿಮ್ಮ PC ಇರ್ಬೋದು, PSI ಇರ್ಬೋದು, ಯಾವುದೇ ಆಗಿರ್ಬೋದು, ಒಂದು ಜಾಬ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಯಾಕಂದರೆ ಇದಾಗಿದ್ದಾದ್ಮೇಲೆ ಮತ್ತೆ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಐ ಹೋಪ್ ನೀವು ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಇದೆಲ್ಲರಿಗೂ ಕೂಡ ತಲುಪಲಿ. ನಿಮ್ಮ ಪ್ರಿಪ್ರೇಷನ್ನ ಶುರು ಮಾಡಿ. ಆ್ಯಂಡ್ ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗೋಣ. ಥ್ಯಾಂಕ್ ಯು.